ವೀಕ್ಷಕರ ನಮಸ್ಕಾರ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ವಿಶ್ವ ದಾಖಲೆ ಬರೆದ ಸರ್ಫರಾಜ್ ಖಾನ್ ವೀಕ್ಷಕರ ಕೇವಲ 530 ಎಸೆತಗಳಲ್ಲಿ 102 ರನ್ಗಳನ್ನು ಸಿಡಿಸುವ ಮೂಲಕ ವೇಗದ ಶತಕವನ್ನು ಬಾರಿಸಿದ್ದಾರೆ. ಇನ್ನು ವೀಕ್ಷಕರ ಈ ಶತಕದ ಆರ್ಭಟಕ್ಕೆ ಬಾಂಗ್ಲಾದೇಶ ತಂಡದ ಬೌಲರ್ಸ್ಗಳು ನಡುಗಿ ಹೋಗಿದ್ದಾರೆ. ಹೌದು, ಟೆಸ್ಟ್ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಅವರು T20 ಅಂತೆ ಬ್ಯಾಟ್ ಬೀಸಿದ್ದು ಹಾಗೆ ಕೇವಲ 530 ಎಸೆತಗಳಲ್ಲಿ 102 ರನ್ ಸಿಡಿಸಿ ಮಿಂಚಿದ್ದಾರೆ. ಹಾಗಿದ್ದರೆ ವೀಕ್ಷಕರೇ, ಈ ಒಂದು ಹೊಡೆದ ಫುಲ್ ಡೀಟೇಲ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಸರ್ಫರಾಜ್ ಖಾನ್ ಅವರ ಈ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಸರ್ಫರಾಜ್ ಖಾನ್ ಅವರಿಗೆ ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಇಂಡಿಯಾ ಹಾಗೂ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ನಾಳೆ ಸೆಪ್ಟೆಂಬರ್ 19ರಿಂದ ಸೆಪ್ಟೆಂಬರ್ 23ರವರೆಗೆ ಮೊದಲ ಟೆಸ್ಟ್ ಪಂದ್ಯವು ಆರಂಭಗೊಳ್ಳಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಟೆಸ್ಟ್ ಸರಣಿಗೆ ಇದೀಗ ಟೀಮ್ ಇಂಡಿಯಾ ತಂಡವನ್ನು BCCI ಪ್ರಕಟಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಸ್ಕ್ವಾಡ್ನಲ್ಲಿ KL ರಾಹುಲ್, ರೋಹಿತ್ ಶರ್ಮಾ, ಸರ್ಫರಾಜ್ ಖಾನ್, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, SSV ಜೈಸ್ವಾಲ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ವಿಕೆಟ್ ಕೀಪರ್ ಆಗಿ ಧ್ರುವ ಜುರೇಲ್, ರಿಷಬ್ ಪಂತ್, ಆಕಾಶ್ ದೀಪ್, ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಯಶ್ ದಯಾಲ್. ಹೌದು ವೀಕ್ಷಕರೇ, ಈ ಬಲಿಷ್ಠ ಆಟಗಾರರನ್ನು ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಗೆ BCCI ಮಂಡಳಿಯು ಪ್ರಕಟಿಸಿದೆ. ಹೌದು, ಈ ಒಂದು ಟೆಸ್ಟ್ ಸರಣಿಯು ಎರಡು ತಂಡಗಳಿಗೆ ಮಹತ್ವದ ಸರಣಿಯಾಗಿದೆ. ಇನ್ನು ವೀಕ್ಷಕರು, ನಾಳೆ ಸೆಪ್ಟೆಂಬರ್ 19ರಿಂದ ಮೊದಲ ಟೆಸ್ಟ್ ಪಂದ್ಯವು 9:30 AM ಆರಂಭಗೊಳ್ಳಲಿದೆ. ಇನ್ನು ಈ ಒಂದು ಮೊದಲ ಟೆಸ್ಟ್ ಪಂದ್ಯವು MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇನ್ನು ವೀಕ್ಷಕರು, ಈ ಎರಡು ತಂಡಗಳ ವಿನ್ನಿಂಗ್ ಪ್ರೊಬೆಬಿಲಿಟಿ ಟೀಮ್ ಇಂಡಿಯಾ ತಂಡದ ಪರವಾಗಿ 83% ಇದ್ದರೆ ಇತ ವೀಕ್ಷಕರೇ ಬಾಂಗ್ಲಾದೇಶ ತಂಡದ ಪರವಾಗಿ 7% ಇದೆ. ಹಾಗೆ ವೀಕ್ಷಕರು, ಡ್ರಾ ಕಡೆಗೆ ನೋಡುವುದಾದರೆ 10% ಇದೆ. ಇನ್ನು ವೀಕ್ಷಕರು, ಈ ಎರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡುವುದಾದರೆ ಹಿಂದಿನ 5 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ತಂಡವು ಸತತವಾಗಿ 5 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡಿದೆ. ಹಾಗೆ ವೀಕ್ಷಕರೇ, ಈ ಒಂದು ಸರಣಿಯನ್ನು ಕೂಡ ಟೀಮ್ ಇಂಡಿಯಾ ತಂಡವು ವೈಟ್ ವಾಶ್ ಮಾಡುವ ಲೆಕ್ಕಾಚಾರದಲ್ಲಿದೆ. ಇನ್ನು ವೀಕ್ಷಕರೇ, ಈ ಒಂದು ವಿಡಿಯೋದ ಮೇನ್ ಅಪ್ಡೇಟ್ಸ್ ಕಡೆಗೆ ಬರುವುದಾದರೆ ಮೊದಲ ಟೆಸ್ಟ್ ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ಸರ್ಫರಾಜ್ ಖಾನ್ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಕೇವಲ 530 ಎಸೆತಗಳಲ್ಲಿ 102 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, MA ಚಿದಂಬರಂ ಸ್ಟೇಡಿಯಂನಲ್ಲಿ ಸರ್ಫರಾಜ್ ಖಾನ್ ಅವರು ಆರ್ಭಟಿಸಿದ್ದು ಇದೀಗ ವೀಕ್ಷಕರು ಬಾಂಗ್ಲಾದೇಶ ತಂಡದ ಆಟಗಾರರಿಗೆ ತಲೆನೋವು ಉಂಟಾಗಿದೆ. ಹೌದು ವೀಕ್ಷಕರೇ, ಕೇವಲ 530 ಎಸೆತಗಳಲ್ಲಿ 102 ರನ್ಗಳನ್ನು ಸಿಡಿಸುವ ಮೂಲಕ ವೇಗದ ಶತಕವನ್ನು ಬಾರಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ದಾಖಲೆಯನ್ನು ಸರ್ಫರಾಜ್ ಖಾನ್ ಅವರು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಮಾಡಿದ್ದು ಹಾಗೆ ವೀಕ್ಷಕರೇ, ನಾಳೆ ನಡೆಯುವಂಥ ಮೊದಲ ಟೆಸ್ಟ್ ಪಂದ್ಯದಲ್ಲೂ ಕೂಡ ಸರ್ಫರಾಜ್ ಖಾನ್ ಅವರು ಆರ್ಭಟಿಸಲಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಸರ್ಫರಾಜ್ ಖಾನ್ ಅವರ ಬಗ್ಗೆ ಪುಟ್ಟ ಮಾಹಿತಿ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.